ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 22/1/2026 ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನೇ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸಿದರೆ ಖಂಡಿತವಾಗಿ ಒಂದು 40-45 ಮಾರ್ಕ್ಸ್ಗೂ ರಿಪೀಟ್ ಆಗ್ತಾನೆ ಇದ್ದಾವೆ. ಸೊ ಖಂಡಿತ ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ನಿಮ್ಮ ವ್ಯೂಸ್ ಬಂದರೆ ಮತ್ತೆರಡು ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೂಡ ನಾನು ನಿಮಗೆ ಕೊಡ್ತೀನಿ. ಎಸ್, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಕೂಡ ನಮ್ಮಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಸಿಗ್ತವೆ, ಅವುಗಳನ್ನು ಕೂಡ ಬೆನಿಫಿಟ್ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಪ್ರಶ್ನೆ ಒಂದಿತ್ತು. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಕೇಳಿದರು. ಆಪ್ಷನ್ ಡಿ ಜ್ಞಾನೇಶ್ ಕುಮಾರ್ ಅನ್ನೋದು ಗೊತ್ತಿರಲಿ. ಇನ್ನು ಚಿತ್ರದಲ್ಲಿರ್ತಕ್ಕಂಥ ಪ್ರಥಮ ಶಿಕ್ಷಕಿ ಅಂತ ಕೇಳಿದರು. ಸೊ ಗೊತ್ತಿದೆ, ಸಾವಿತ್ರಿಬಾಯಿ ಫುಲೆ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್, ಮ್ಯಾಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ನಿಷೇಧ ಮಾಡಿದ ಅಂತ ಕೇಳಿದರು. ಸೊ ಅದು ರಾಜಕೀಯ ಪಕ್ಷಗಳು. ಸೊ ಆಪ್ಷನ್ 2 ಮಾತ್ರ ಸರಿ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು. ಇನ್ನು ಫೋರ್ದಲ್ಲಿ, ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವನು ಯಾರು ಅಂತ ಕೇಳಿದ್ದಾರೆ. ಸೊ ಜೆರ್ಮಿ ಬೆಂಥ್ಯಾಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು CHOGM ಅನ್ನು ವಿಸ್ತರಿಸಿ ಬರೀಬೇಕಾಗಿತ್ತು. ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಬಿಟ್ಟಸ್ತ್ರ ತುಂಬಬೇಕು. ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ. ಡ್ಯಾಶ್ ರೈತರ ಮೂಲ ಕಸುಬು, ಕೃಷಿ. ಡ್ಯಾಶು ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು. LGBT ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ 5. ಡ್ಯಾಶು 2013ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದರು ಅಂತ ಕೇಳಿದರು. ಅಂಜೆಲಾ ಮಾರ್ಕೆಲಾ ಇಸ್ ದಿ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರೆದಿದ್ದಾರೆ. ಬಾಂಬೆ ವಿಭಜನೆಯಾಗಿದ್ದು 1960. CAT ಅನ್ನೋದು ಕೇಂದ್ರೀಯ ಆಡಳಿತಾತ್ಮಕ ಮಂಡಳಿ. ಇನ್ನು UAP ಅಂತ ಕೇಳಿದ್ದಾರೆ, ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಇನ್ನು ಲೀಗ್ ಆಫ್ ನೇಷನ್ಸ್ 1920. ಸತಿ ಪದ್ಧತಿ ನಿಷೇಧ ರಾಜಾರಾಮ್ ಮೋಹನ್ ರಾಯ್ ಜೊತೆ ಹೊಂದಾಣಿಕೆಯನ್ನು ಮಾಡಿದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. 1 ಮಾರ್ಕರ್ ಕ್ವಶನ್. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಿತು ಅಂತ ಕೇಳಿದರು. ಆಂಧ್ರ ಪ್ರದೇಶ. ಅಪ್ಪಿಕೋ ಚಳವಳಿ ಎಲ್ಲಿ ಆರಂಭಿಸಿದ್ದಾರೆ ಅಂತ ಕೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ಸಿದ್ದಾಪುರ. ಪಂಚಮರು ಎಂದರೆ ಯಾರು ಅಂತ ಕೇಳಿದರು. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವವರೇ ಪಂಚಮರು ಇಸ್ ದ ಆನ್ಸರ್. ವರ್ಣಭೇದ ನೀತಿ. ಬಿಳಿಯರು ಮತ್ತು ಕರಿಯರು ನಡುವಿನ ತಾರತಮ್ಯ ಭಾವನೆಯೇ ವರ್ಣಭೇದ ನೀತಿ. ಇನ್ನು ಆಲಿಪ್ತ ಚಳವಳಿಯ ಸ್ಥಾಪಕರನ್ನ ಒಬ್ಬರಿಗೆ ಬರೀಬೇಕಿತ್ತು. ಜವಾಹರ್ಲಾಲ್ ನೆಹರು ಅಂತ ಬರೆದ್ರೆ ಸಾಕು. 2 ಮಾರ್ಕರ್ ಕ್ವಶನ್. ಉಪಚುನಾವಣೆ ಎಂದರೇನು? ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ, ಮರಣ ಹೊಂದಿದರೆ, ಯಾವುದೇ ಕಾರಣದಿಂದ ತನ್ನ ಸದಸ್ಯತ್ವ ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಗೆ ಉಪಚುನಾವಣೆ. ಇನ್ನು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ, ಇದನ್ನು ಪರಾಮರ್ಶಿಸಿ ಅಂತ ಕೇಳಿದರು. ಎಸ್, ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಪ್ರಗತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯಾ ಬೆಳವಣಿಗೆ, ಜನರ ಉನ್ನತಿಗಾಗಿ ಕಲ್ಯಾಣ ರಾಜ್ಯಗಳಲ್ಲಿ ಆಡಳಿತದ ವ್ಯಾಪ್ತಿ ಹೆಚ್ಚಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಅಖಿಲ ಭಾರತ ಸೇವೆಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹುದ್ದೆಗಳಿಗೆ ನೇಮಕ ಮಾಡೋ ಹುದ್ದೆಗಳಿಗೆ ಅಖಿಲ ಭಾರತೀಯ ಸೇವೆಗಳು ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿ. ಸೊ ಉತ್ತರ ಬರೀಬೇಕಾಗಿತ್ತು. IAS IPS ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಚಿತ್ರದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಯಾರೆಲ್ಲ ಶ್ರಮಿಸಿದ್ದಾರೆ ಅಂತ ಕೇಳಿದರು. ಸೊ ಫಸ್ಟ್ ಇರ್ತಕ್ಕಂಥವ್ರು ಜ್ಯೋತಿಬಾ ಫುಲೆ ಇತ್ತು, ಓಕೆನಾ. ಸೆಕೆಂಡ್ ಕೇರಳದ ನಾರಾಯಣ ಗುರು ಇದ್ದಾರೆ. ನೆಕ್ಸ್ಟ್ ತಮಿಳುನಾಡಿನ ಪೇರಿಯಾರ ರಾಮಸ್ವಾಮಿ ಅಯ್ಯಂಗಾರ್ ಅವರಿದ್ದಾರೆ. ಸೊ ಇವರೆಲ್ಲರೂ ಕೂಡ ಏನಾಗಿದ್ದಾರಪ್ಪ ಅಂತಂದರೆ ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಏಳಿಗೆಗಾಗಿ ಶ್ರಮಿಸಿದರ ಹೆಸರುಗಳನ್ನು ಬರೀಬೇಕಾಗಿತ್ತು. ಎಸ್, ಉತ್ತಮ ಆಡಳಿತ ಎಂದರೇನು ಅಂತ ಕೇಳಿದ್ದಾರೆ. ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆಗಳಿಂದ ಕೂಡಿದರೆ ಅದನ್ನೇ ಉತ್ತಮ ಆಡಳಿತ ಅಂತಲೇ ಕರೆಯೋದು. ಇನ್ನು ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳನ್ನು ಬರೀರಿ. ಭಾರತ ಮತ್ತು ಜರ್ಮನಿ. ಯಾವ ಆಧಾರದ ಮೇಲೆ ಶಕ್ತಿಮನಗಳು ವಿಂಗಡಣೆಯಾಗಿದ್ದಾವೆ? ಸೈದ್ಧಾಂತಿಕ ಆಧಾರದ ಮೇಲೆ. ಪಂಚಶೀಲ ಒಪ್ಪಂದದ 2 ತತ್ವಗಳು. ಪರಸ್ಪರ ದಾಳಿ ಮಾಡದೇ ಇರೋದು, ಶಾಂತಿಯುತ ಸಹಬಾಳ್ವೆ ಅಂತ ಬರೆದ್ರೆ ಸಾಕು. 5 ಮಾರ್ಕರ್ ಕ್ವಶನ್. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು ಅಂತ ಕೇಳಿದರು. ಸೊ ಫಸ್ಟ್, ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ 2 ಡೊಮಿನಿಯನ್ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಬ್ರಿಟಿಷ್ ಆಧಿಪತ್ಯ ಇರುವ ಬಹುತೇಕ ಭೂಪ್ರದೇಶ ಭಾರತದ ತೆಕ್ಕೆಗೆ ಬರ್ತದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಗುರುತಿಸ್ತಾರೆ. ಭಾರತದಲ್ಲಿ ಬ್ರಿಟಿಷ್ ಚಕ್ರವರ್ತಿಯ ಅಧಿಪತ್ಯ ಅಂತ್ಯವಾಗ್ತದೆ. ಗವರ್ನರ್ ಜನರಲ್ ಮತ್ತು ಗವರ್ನರ್ ಸಂವಿಧಾನಾತ್ಮಕ ಮುಖ್ಯಸ್ಥರಾಗ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಗ್ತದೆ. 1947 ಆಗಸ್ಟ್ 15ಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಂತ್ಯವಾಗ್ತದೆ. ಇನ್ನು ಭಾರತದಲ್ಲಿ ಶಾಸಕಾಂಗ ರಚನೆಯಾಗುವವರೆಗೆ ಸಂವಿಧಾನ ರಚನಾ ಸಭೆಯು ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಬೇಕು. ಭಾರತ ಮತ್ತು ಪಾಕಿಸ್ತಾನ ಎಂಬ ಸ್ವತಂತ್ರ ದೇಶಗಳ ಉದ್ಭವ
ಹೊಸ ಸಂವಿಧಾನ ರಚನೆಯಾಗುವವರೆಗೆ 1935ರ ಕಾಯ್ದೆಗಳನ್ನು ತಾತ್ಕಾಲಿಕವಾಗಿ ಜಾರಿ ಮಾಡೋದು ಅನ್ನೋದು ಈ ಕಾಯ್ದೆ ಮುಖ್ಯಾಂಶಗಳೇ ಆಗಿತ್ತು. ಮುಖ್ಯವಾಗಿ ಚಿತ್ರಗಳನ್ನು ಗಮನಿಸಬೇಕು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಇದನ್ನು ಸ್ವಲ್ಪ ಫಿಕ್ಸೇ ಇದೆ. ಚೆನ್ನಾಗಿ ರಾಜ್ಯ ಆಮೇಲೆ ರಾಜಧಾನಿಗಳ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ಕೊಂಡು ಹೋಗಿ. ಟೋಟಲಿ 28 ರಾಜ್ಯ ಇದ್ದಾವೆ, ಆಮೇಲೆ 8 ಕೇಂದ್ರಾಡಳಿತ ಪ್ರದೇಶ. ಚೆನ್ನಾಗಿ ಸ್ವಲ್ಪ ಪಾಸ್ ಮಾಡಿಕೊಂಡು, ಅದು ಆಂಧ್ರ ಪ್ರದೇಶದಿಂದ ಹಿಡಿದು ತೆಲಂಗಾಣವರೆಗೆ ಇದೆ. ಓಕೆನಾ. ಇನ್ನು ಅಂಡಮಾನ್ದಿಂದ ಹಿಡಿದು ಪಾಂಡಿಚೇರಿವರೆಗೆ. ನೀವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಹೆಸರನ್ನು ಬರೀರಿ. ಇನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ KAT ಬಗ್ಗೆ ಬರೀಬೇಕಿತ್ತು. ಫಸ್ಟ್ KATಯನ್ನು ಯಾವ ಒಂದು ಆಯೋಗದವರು ಕೊಟ್ಟರು ಅದನ್ನೇ ನಡ್ಕೊಡ್ರಿ. 1963 ಶಾ ಅಧ್ಯಕ್ಷತೆ ಇತ್ತು. ಇದು ಆಡಳಿತ ಸುಧಾರಣಾ ಆಯೋಗದವರು ಹೇಳಿದ್ದಾರೆ. 42ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಪ್ರಕಾರ ಬರ್ತದೆ. ಆಮೇಲೆ ಮುಖ್ಯವಾಗಿ ಸ್ಥಾಪನೆಯಾಗಿದ್ದು 6 ಅಕ್ಟೋಬರ್ 1986. ಒಬ್ಬರು ಅಧ್ಯಕ್ಷರಿರ್ತಾರೆ, ಒಬ್ಬರು ನ್ಯಾಯಾಂಗದ ಸದಸ್ಯರು, 3 ಜನ ಆಡಳಿತಾತ್ಮಕ ಸದಸ್ಯರು. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ, ಪ್ರಾಂತೀಯ ಕಚೇರಿಗಳು ಧಾರವಾಡ ಮತ್ತು ಬೆಳಗಾವಿಯಲ್ಲಿದೆ ಅಂತ ಬರೀರಿ. ಇನ್ನು ಮಹಿಳಾ ಚಳವಳಿಗೆ ಕಾರಣಗಳನ್ನು ಕೇಳಿದರು. ಈ ಕಾರಣಗಳನ್ನು ಎಕ್ಸ್ಪ್ಲನೇಷನ್ ಮಾಡಿ. ಏನಿತ್ತು? ಅಸಮಾನತೆ, ವರದಕ್ಷಿಣೆ ಪಿಡುಗು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದೇ ಇರೋದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಲ್ಲಿ ಪಾಸ್ ಮಾಡಿನೂ ಕೂಡ ನೀವೇನು ಮಾಡಿಕೊಡ್ರಿ, ಆ ಪಾಯಿಂಟ್ಸ್ಗಳ ವಿವರಣೆಗಳನ್ನು ನೋಡಿಕೊಡ್ರಿ. ಯಾಕಂದರೆ ವಿಡಿಯೋ ಭಾಳಷ್ಟು ಏನಾಗ್ತದಪ್ಪ ಅಂದ್ರೆ ಲೆಂತ್ ಆಗ್ತದೆ. ಇನ್ನು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೋಪಾಯಗಳು ಅಂತ ಕೇಳಿದರು. ನಿವಾರಣೋಪಾಯಗಳಂದರೆ ರಾಜಕೀಯ ಸ್ಥಿರತೆ ಬೇಕು, ಆದ್ಯತೆಗಳ ಆಯ್ಕೆ ಮಾಡಬೇಕು, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು, ಮಿಶ್ರ ಆರ್ಥಿಕತೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ನಾಗರಿಕ ಸಮಾಜದ ಪಾತ್ರ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀರಿ. ಪ್ರತಿಯೊಂದು ಪಾಯಿಂಟ್ಸನ್ನು 4 to 5 ಲೈನ್ಸಲ್ಲಿ ನೀವೇನು ಮಾಡಬೇಕು ಫ್ರೆಂಡ್ಸ್, ಎಕ್ಸ್ಪ್ಲನೇಷನ್ ಮಾಡಿದರೆ ನಿಮಗೆ ಒಳ್ಳೆಯ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮಿನರು ಕೊಟ್ಟೇ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿರಿ ಅಂತ ಕೇಳಿದರು. ಅಧಿಕಾರ ವಿಕೇಂದ್ರೀಕರಣ, ಅಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ ಅಂತ ಬರ್ತದೆ. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 63 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳಿದ್ದಾವೆ. ಯಾವೆಲ್ಲ ವಿಷಯಗಳಿದ್ದಾವೆ ಅನ್ನೋದನ್ನು ನೋಡ್ಕೊಡ್ರಿ. ಮುಂದೆ ಶೇಷಾಧಿಕಾರಿ ಅಂದ್ರೆ 3 ವಿಷಯದಲ್ಲಿ ಸೇರಿಸದೇ ಇರತಕ್ಕಂಥ ಒಂದು ಅಧಿಕಾರವೇ ಶೇಷಾಧಿಕಾರ. ಅದು ಕೂಡ ನಿಮಗೆ ನೆನಪಿರಲಿ. ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಯಬಲ್ಲರು ಅಂತ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಫಸ್ಟ್ ಒಂದೇದೇನಪ್ಪ ಅಂದರೆ ಶಿಕ್ಷಣವನ್ನು ಕೊಡಬೇಕು. ಎರಡನೇದು ಯುವಕರಲ್ಲಿ ನೈತಿಕತೆ ಅಂತಕ್ಕದ್ದನ್ನು ಮೂಡಬೇಕು. ಮೂರನೇದು ಕಾರ್ಯ ಮತ್ತು ಗುರಿಗಳಿರಬೇಕು. ನಾಲ್ಕನೇದು ಮಾದರಿ ವ್ಯಕ್ತಿತ್ವವನ್ನು ನಾವೆಲ್ಲ ಏನು ಮಾಡಬೇಕಪ್ಪ ಅಂದರೆ ರೂಪಿಸ್ಕೊಳ್ಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯುವ ಆಂದೋಲನವನ್ನು ಕೈಗೊಳ್ಳೋದ್ರಿಂದ ಕೂಡ ನಾವು ಭ್ರಷ್ಟಾಚಾರವನ್ನು ತೊಲಗಿಸಬಹುದು. ಇನ್ನು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನ ಕೇಳಿದ್ದಾರೆ. 5 ಧ್ಯೇಯೋದ್ದೇಶಗಳಿದ್ದಾವೆ. ಇದನ್ನು ಚೆನ್ನಾಗಿ ವಿವರಣೆ ಮಾಡಿರಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡೋದು, ರಾಷ್ಟ್ರಗಳ ನಡುವೆ ಸ್ನೇಹಯುತ ಸಂಬಂಧ ಬೆಳೆಸೋದು, ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಮಸ್ಯೆಗೆ ನಿವಾರಣೆ, ಮಾನವ ಹಕ್ಕುಗಳ ಗೌರವ, ಜನಾಂಗ, ಲಿಂಗ, ಭಾಷೆ, ಧರ್ಮ ಆಧಾರದ ಮೇಲೆ ತಾರತಮ್ಯ ಮಾಡದೆ ಸ್ವಾತಂತ್ರ್ಯತೆಯನ್ನು ಕಾಪಾಡೋದು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು. ಇನ್ನು ಭಾರತ ಆಸಿಯಾನ್ನ 5 ಸಹಕಾರ ಕ್ಷೇತ್ರಗಳನ್ನು ಕೇಳ್ತಾರೆ. ನೋಡಿ, 1ನೇದು ಕಾರ್ಯನಿರತ ಸಹಕಾರ ಕ್ಷೇತ್ರ ಬರ್ತದೆ, 2 ಆರ್ಥಿಕ ಸಹಕಾರ, 3 ಶಾಂತಿ ಮತ್ತು ಭದ್ರತೆ ಸಹಕಾರ, 4 ಪ್ರವಾಸೋದ್ಯಮ ವಲಯ, 5 ಸಮ್ಮೇಳನ ಮಟ್ಟದ ಸಹಕಾರ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಿರಿ, ಒಂದು 4 ಲೈನ್ ಬರೀರಿ. ಆಲ್ರೆಡಿ ಇಲ್ಲಿ ಎಲ್ಲವುಗಳನ್ನು ಇದ್ದಾವೆ. ಜಸ್ಟ್ ಎಷ್ಟು ಬೇಕಷ್ಟು ಎಕ್ಸ್ಪ್ಲನೇಷನ್ ಓನ್ ಮಾಡಿರಿ, ಬಟ್ ಪಾಯಿಂಟ್ಸ್ ಮಾತ್ರ ನೀವೇನು ಮಾಡ್ರಪ್ಪ ಅಂದರೆ ಬಾಯೆಟ್ ಹಾಕ್ರಿ. ಓಕೆನಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. 10 ಮಾರ್ಕರ್ ಕ್ವಶನ್ ಇದ್ದಾವೆ. ರಾಜಕೀಯ ಪಕ್ಷಗಳ ಕಾರ್ಯಗಳಿದ್ದಾವೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಟೋಟಲಿ 10 ಇದ್ದಾವೆ. 10 ಕೂಡ ಎಕ್ಸ್ಪ್ಲನೇಷನ್ ಮಾಡಬೇಕು. 3ರಿಂದ 3.5 ಪುಟ ಬರೀಬೇಕು. ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾರೆ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ, ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನು ಕೊಡ್ತಾರೆ, ಚುನಾವಣೆಗೆ ಸ್ಪರ್ಧಿಸ್ತಾರೆ, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯ ರೂಪಿಸ್ತಾರೆ, ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿದೆ, ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ, ರಾಷ್ಟ್ರ ಹಿತಾಸಕ್ತಿಯ ರಕ್ಷಣೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು. ಪ್ರತಿಯೊಂದನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಈ ಥರ PTK ಅಂತ ಹಾಕಿ ಅದು ಆಮೇಲೆ ರಾಜಕೀಯ ಪಕ್ಷದ ಅರ್ಥ ಏನು ಹೇಳ್ತದೆ. ಓಕೆನಾ? ಆಮೇಲೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ನೀವೇನು ಮಾಡಬೇಕು, ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ನಿಮಗೆ ಏನು ಮಾಡ್ತಾರೆ, ಫುಲ್ 10 ಔಟ್ ಆಫ್ 10 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ. ಪಾಯಿಂಟ್ಸ್ಗಳನ್ನಾದರೂ ನೀವು ಕಡ್ಡಾಯವಾಗಿ ಬಹೆಟ್ ಮಾಡಲೇಬೇಕು. ಪಾಯಿಂಟ್ಸ್ ಬಹೆಟ್ ಮಾಡಿದ್ರೇ ನಿಮ್ಮದು ಕೆಲಸ ಆಗೋದು. ಇನ್ನು ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ಹೇಗೆ ಅಂತ ಕೇಳಿದ್ರು. ಅಂದರೆ ಭಯೋತ್ಪಾದಕ್ಕೆ ಕಾರಣಗಳನ್ನು ಬರೀರಿ. ಇದು ಆಡಳಿತ ಯಂತ್ರಕ್ಕೆ ಅಡ್ಡಿ ಮಾಡ್ತದೆ, ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ, ಮಾನವ ಹಕ್ಕಿನ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆ, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ.
ಕೀ ಪಾಯಿಂಟ್ಸ್ಗಳನ್ನ ನೀವೇನು ಮಾಡ್ರಪ್ಪ ಅಂದ್ರೆ ಒಂದು 10 ಸಾಲುಗಳಲ್ಲಿ ಎಕ್ಸ್ಪ್ಲನೇಷನನ್ನು ಮಾಡಿರಿ. ಓನಾಗಿ ಮಾಡಿದರೂ ಕೂಡ ನಿಮ್ಗೆ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಸೊ ಡೋಂಟ್ ವರಿ. ಓಕೆ, ಆಮೇಲೆ ಏನು ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿರ್ತಕ್ಕಂಥ ಶಾಸನಗಳು, ಅದರ ನಿಯಂತ್ರಣಗಳ ಸಮರ್ಥನೆಗಳನ್ನು ನೀವೆಲ್ಲ ಪಾಯಿಂಟ್ಸ್ಗಳನ್ನು ಹಾಕಿ ಬರೆದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಓಕೆನಾ, ಇವೆಲ್ಲ ಇತ್ತು. ಲಾಸ್ಟ್ ಉಪಸಂಹಾರವನ್ನು ಬರೀರಿ. ಇನ್ನು ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು ಅಂತ ಕೇಳಿದರು. ಇದರಲ್ಲಿ ಅರ್ಥ ಅಂದರೆ ಡೆಫಿನೇಷನ್ ಬರ್ತದೆ, ಪ್ರಾಮುಖ್ಯತೆ ಇದೆ, ಸಾಮರ್ಥ್ಯ, ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ, ವಿಶ್ವಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವದ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲದ ಬಳಕೆ. ಇನ್ನು ರಾಜಕೀಯ ಪರಿಣಾಮ ಅಂದ್ರೆ ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ವ್ಯಭಿಚಾರ, ಜೀವನ ಶೈಲಿಗೆ ಗುಲಾಮರು, ಸಾಲ ಮನ್ನಾ ರದ್ದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಸ್ವಲ್ಪ ನೀವು ಪಾಸ್ ಮಾಡಿ ಅಲ್ಲಲ್ಲಿ ನೋಡ್ಕೊಡ್ರಿ. ಸೊ ಯಾಕಂದರೆ ಇದು ಭಾಳ ವಿಡಿಯೋ ಲೆಂತ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಪಾಯಿಂಟ್ಸ್ಗಳನ್ನು ಮಾತ್ರ ಫಿಕ್ಸ್ ಮಾಡಿಸ್ತಾ ಇದ್ದೀನಿ. ಎಸ್, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಮೇಲೆ 10 ಅಂಕದ ಮೇಲೆ ಪ್ರಶ್ನೆ ಖಂಡಿತವಾಗಿ ಇದ್ದೇ ಇರ್ತದೆ. ಇನ್ನು ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ ಬಗ್ಗೆ ನೀಟಾಗಿ ಒಂದಿಷ್ಟು ಪೀಠಿಕೆಗಳನ್ನು ಬರೀರಿ. ಓಕೆನಾ, ಆಮೇಲೆ ಭಾರತ ಮತ್ತು ರಷ್ಯಾ ದೇಶದ ಒಪ್ಪಂದಕ್ಕೆ ಕಾರಣವಾಗಿರ್ತಕ್ಕಂಥ 4 ಅಂಶಗಳನ್ನು ಬರೀರಿ. ಓಕೆನಾ, ಆಮೇಲೆ ಸೋವಿಯತ್ ಒಕ್ಕೂಟವನ್ನು ವಿಘಟನೆ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀರಿ. ಆಮೇಲೆ ಭಾರತ ಮತ್ತು ರಷ್ಯಾ ಪಾಲುದಾರಿಕೆ, ಅದರ ಒಪ್ಪಂದಗಳನ್ನು ಬರೀರಿ. ಆಮೇಲೆ ದ್ವಿಪಕ್ಷೀಯ ಸಂಬಂಧಗಳು, ಇತ್ತೀಚಿನ ಭೇಟಿಗಳು ಅನ್ನೋದನ್ನು ಬರೆದ ನೀವೇನು ಮಾಡ್ಬೋದು, ಉತ್ತರಗಳನ್ನು ಕಂಪ್ಲೀಟ್ ಮಾಡ್ಬೋದು. ಇಷ್ಟಿತ್ತು ಈ ವಿಡಿಯೋ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.